ನಿಮ್ಮ ಕೂದಲು ಉದುರುತ್ತಿದೆಯಾ? ಬಿಳಿ ಕೂದಲ ಸಮಸ್ಯೆ ಜಾಸ್ತಿ ಆಗಿದೆಯಾ? ತಲೆ ಹೊಟ್ಟಿನ ಸಮಸ್ಯೆ ಜಾಸ್ತಿ ಆಗಿದೆಯಾ? ಕೂದಲು ದಟ್ಟವಾಗಿ ಉದ್ದವಾಗಿ ವೇಗವಾಗಿ ಬೆಳೆಯೋಕೆ ಈ ಎಣ್ಣೆಯನ್ನು ತಯಾರು ಮಾಡಿ. 2 ಪದಾರ್ಥಗಳನ್ನು ಬಳಸಿ ಈ ಎಣ್ಣೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಚಿಕ್ಕ ಕಡಾಯಿ, ಕಬ್ಬಿಣದ ಕಡಾಯಿ ಆಗಿರ್ಬೋದು, ಒಂದು ಚಿಕ್ಕ ಪಾತ್ರೆ ತಗೊಳ್ಳಿ. ಅರ್ಧ ಚಮಚದಷ್ಟು ಮೆಂತ್ಯ ಕಾಳು ತಗೊಂಡಿದ್ದೀನಿ. ಎಲ್ಲರಿಗೂ ಗೊತ್ತು, ಕೂದಲು ಬೆಳೆಯಲು ಸಹಾಯ ಮಾಡುತ್ತೆ ಈ ಮೆಂತ್ಯ ಕಾಳು. ಇದರಲ್ಲಿ ನ್ಯೂಟ್ರಿಷಿಯನ್ ಹಾಗೂ ದೇಹಕ್ಕೆ ಅಗತ್ಯ ಪೋಷಕಾಂಶಗಳು ಸಿಗುತ್ತೆ. ಇದರ ಜೊತೆಗೆ ನ್ಯಾಚುರಲ್ ಆಗಿರುವ ಕೊಬ್ಬರಿ ಎಣ್ಣೆಯನ್ನು ಒಂದು 3 ಚಮಚದಷ್ಟು ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆಯನ್ನು ನಾನು 1 ಅಥವಾ 2 ಟೈಮಿಗೆ ಹಚ್ಚುವಷ್ಟು ಮಾತ್ರ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ. ಈಗ ಇದು ಕಲರ್ ಚೇಂಜ್ ಆಗಬೇಕು. ಮೆಂತ್ಯ ಕಾಳು ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಮಿಕ್ಸ್ ಮಾಡಿಕೊಂಡು, ಈ ಮೆಂತ್ಯ ಕಾಳಿನಿಂದ ತಲೆಯಲ್ಲಿ ಹೊಟ್ಟು ಆಗದೇ ಇರುವಂಗೆ ಅಥವಾ ಈಚಿಂಗ್ ಏನಾದರೂ ಆಯಿತು ಅಂದರೆ ಈ ಮೆಂತ್ಯ ಕಾಳಿನಿಂದ ಕಡಿಮೆ ಮಾಡ್ಬೋದು. ಈಗ ನೋಡಿ, ಸ್ವಲ್ಪ ತಣ್ಣಗಾಗಿದೆ. ಈ ಕೊಬ್ಬರಿ ಎಣ್ಣೆ ಮತ್ತು ಮೆಂತ್ಯ ಕಾಳು ಕುದಿಸಿರುವ ಈ ಎಣ್ಣೆಯನ್ನು ಒಂದು ಲೋಟಕ್ಕೆ ಹಾಕ್ತಾಯಿದ್ದೀನಿ. ಇದು ತಣ್ಣಗಾಗಬೇಕು. ಒಂದು ಬೌಲಿಗೆ ಹಾಕ್ಕೊಂಬಿಡೋಣ. ತಣ್ಣಗಾದಮೇಲೆ ಒಂದು ಬೌಲಿಗೆ ಹಾಕಿ, ನಂತರ ಇದಕ್ಕೆ ಅಲೋವೆರಾ ಜೆಲ್ಲನ್ನು ಬಳಸ್ತಾ ಇದ್ದೀನಿ. ಪತಾಂಜಲಿ ಅಲೋವೆರಾ ಜೆಲ್ಲನ್ನು ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ನ್ಯಾಚುರಲ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಕೆಲವರಿಗೆ ನ್ಯಾಚುರಲ್ ಹಾಕೋದ್ರಿಂದ ಈಚಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನ್ಯಾಚುರಲನ್ನು, ಈ ಒಂದು ಅಲೋವೆರಾ ಜೆಲ್ಲನ್ನು ಬಳಸ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಣ್ಣೆ ರೆಡಿ ಆಯಿತು ನೋಡಿ. ಈ ಎಣ್ಣೆನ ಒಂದು ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ನಿಮಗೆ ಯಾವಾಗ ತಲೆಗೆ ಎಣ್ಣೆ ಹಾಕ್ಕೋಬೇಕು ಅನಿಸುತ್ತೋ ಆವಾಗ ಹಾಕ್ಕೋಬೋದು. ಮಕ್ಕಳಿಗೂ ಕೂಡ ಹಚ್ಬೋದು. ತುಂಬ ಒಳ್ಳೆ ನ್ಯಾಚುರಲ್ ಆಗಿರುವ ಎಣ್ಣೆ. ಕೂದಲು ಕಪ್ಪಾಗುತ್ತೆ, ಕೂದಲು ಉದುರದೇ ಹಾಗೆ ನೋಡಿಕೊಳ್ಳುತ್ತೆ, ಮತ್ತು ತಲೆ ಹೊಟ್ಟಿನ ಸಮಸ್ಯೆ ಕೂಡ ಆಗೋದಿಲ್ಲ ಇದನ್ನು ಮಾಡೋದ್ರಿಂದ. ಮೆಂತ್ಯಕಾಳು ಮತ್ತು ಅಲೋವೆರಾ ಹಾಕೋದ್ರಿಂದ ಕೂದಲಂತೂ ತುಂಬ ಕಪ್ಪಾಗಿ ಬರುತ್ತೆ. ಇವಾಗಂತೂ ವಾತಾವರಣದಲ್ಲಿ ಬಿಳಿ ಕೂದಲಿನ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು ಎಣ್ಣೆ ಹಚ್ಚೋದ್ರಿಂದ ಕೂದಲಿನ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು, ನನ್ನ ಮಗಳ ಕೂದಲಿಗೆ ಎಣ್ಣೆ ಹಚ್ಚಿ ನಾನು ಈ ರೀತಿ ಬಾಚ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕೂದಲು ಬರ್ತಾ ಇದೆ. ನಾವು ಯಾವತ್ತೂ ಈ ಎಣ್ಣೆಯನ್ನು ಬಳಸೋದು. ಈ ಎಣ್ಣೆಯನ್ನು ದೊಡ್ಡವರು, ಮಕ್ಕಳು ಎಲ್ಲರಿಗೂ ನೀವು ಹಚ್ಬೋದು. ಮಕ್ಕಳಿಗೂ ಕೂಡ ಈ ಎಣ್ಣೆಯನ್ನು ಹಚ್ಬೋದು. ಯಾವುದೇ ಆದ ಕೆಮಿಕಲ್ ಇರುವುದಿಲ್ಲ, ಯಾಕಂದರೆ ಎಣ್ಣೆ ನ್ಯಾಚುರಲ್ ಆಗಿರುತ್ತೆ. ಈ ರೀತಿ ಮಿಕ್ಸ್ ಮಾಡಿ ಜಾಸ್ತಿ ಪ್ರಮಾಣದಲ್ಲಿ ನೀವು ಕಾಯಿಸಿ ಇಟ್ಕೋಬೋದು. ನಂತರ ನೀವು ಎಣ್ಣೆ ಹಚ್ಚಿ, ನೈಟ್ ಎಣ್ಣೆ ಹಚ್ಕೊಂಡು ಬೆಳಗ್ಗೆ ತಲೆ ಸ್ನಾನ ಮಾಡೋಕ್ಕೆ ಈ ಒಂದು ರೆಮಿಡಿನ ನೀವು ಬಳಸ್ಬೋದು. ಇಲ್ಲಿ ನಾನು ಟೀ ಪೌಡರ್ ತೊಗೊಂಡಿದ್ದೀನಿ. ನಾನು ಮಸಾಲ ಟೀ ಪೌಡರನ್ನು ತೊಗೊಂಡಿದ್ದೀನಿ. ಮುಖದ ಸೌಂದರ್ಯಕ್ಕೂ ಮತ್ತು ತಲೆಯ ಒಂದು ಕೂದಲು ಉದುರುವ ಸಮಸ್ಯೆಗೂ ಈ ಟೀ ಪೌಡರ್ ರಾಮಬಾಣ ಅಂತಲೇ ಹೇಳ್ಬೋದು. ಇಲ್ಲಿ ನಾನು 1 ಚಮಚದಷ್ಟು ನಾನು ಟೀ ಪೌಡರನ್ನು ತೊಗೊಳ್ತೀನಿ. ಯಾಕಂದರೆ ಒಂದು ಸಲ ತಲೆ ಸ್ನಾನ ಮಾಡುವಷ್ಟು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. 1 ಗ್ಲಾಸ್ ನೀರಿಗೆ 1 ಚಮಚದಷ್ಟು ಟೀ ಪೌಡರ್ ಸಾಕಾಗುತ್ತೆ. ಮಸಾಲ ಟೀ ಪೌಡರಲ್ಲಿ ಆಯುರ್ವೇದಿಕ್ ಅಂಶ ಇರುತ್ತೆ. ಹಾಗಾಗಿ ಮಸಾಲ ಟೀ ಪೌಡರನ್ನು ತೊಗೊಂಡಿದ್ದೀನಿ. ಸ್ಟವ್ ಉರಿಯನ್ನು ದೊಡ್ಡ ಉರಿಯಲ್ಲೇ ಇಟ್ಟು ಇದನ್ನು ಕುದಿಸ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಈರುಳ್ಳಿನ ಹಾಕಬೇಕಾಗತ್ತೆ. ನಾನಿಲ್ಲಿ ಬಿಳಿ ಈರುಳ್ಳಿ ತೊಗೊಂಡಿದ್ದೀನಿ. ಬಿಳಿ ಈರುಳ್ಳಿ ಬಂದು ಔಷಧಿಯುಕ್ತ ಅಂತಲೇ ಹೇಳ್ಬೋದು. ಕಫ, ಕೆಮ್ಮು, ಕೋಲ್ಡ್ ಸಮಸ್ಯೆಗೂ ಕೂಡ ಅಲ್ಲದೆ ತಲೆ ಕೂದಲು ಉದುರುವ ಸಮಸ್ಯೆಗೂ ಕೂಡ ಈ ಬಿಳಿ ಈರುಳ್ಳಿ ತುಂಬಾ ಒಳ್ಳೆಯದು. ಬಿಳಿ ಈರುಳ್ಳಿನ ಈ ರೀತಿ ತುಂಡು ತುಂಡಾಗಿ ಮಾಡಿ ಹಾಕಿ ಈ ಡಿಕಾಕ್ಷನ್ ಜೊತೆಗೆ ಚೆನ್ನಾಗಿ ಕುದಿಸಿ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನಾವು ಹಾಕುವಂಥ ಶಾಂಪೂನೇ ಕೆಮಿಕಲ್ ಯುಕ್ತ ಶಾಂಪೂ ಆಗಿ ಮಾಡೋಣ ಇವಾಗ. ಈ ರೀತಿ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾನಿಲ್ಲಿ ಅಲೋವೆರಾ ಪತಾಂಜಲಿ ಶಾಂಪೂನ ಹಾಕೋದ್ರಿಂದ ಪತಾಂಜಲಿ ಶಾಂಪೂನ ತೊಗೊಂಡಿದ್ದೀನಿ. ಇಲ್ಲಾಂದರೆ ಸನ್ಸಿಲ್ಕ್ ಅಥವಾ ಕ್ಲಿನಿಕ್ ಪ್ಲಸ್ ನೀವು ಯಾವ್ದು ಬಳಸ್ತೀರೋ ಅದನ್ನು ನೀವು ತೊಗೊಳ್ಬೋದು. ಪತಾಂಜಲಿ ಶಾಂಪೂನ 1 ಚಮಚ ಸಾಕಾಗುತ್ತೆ. ಇದರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಗ್ಗೆ ಸ್ನಾನ ಮಾಡೋ ಟೈಮಲ್ಲಿ ಇದನ್ನು ಹಾಕಿ ನೀವು ತಲೆ ಸ್ನಾನ ಮಾಡೋದ್ರಿಂದ ಕೂದಲು ಉದುರುವ ಸಮಸ್ಯೆ ಕಡಿಮೆಯಾಗಿ, ಹಾಗೆ ತುಂಬ ಶೈನಿಂಗಾಗಿ ಕೂದಲು ಕಾಣಿಸುತ್ತೆ, ಕಪ್ಪಾಗಿರುತ್ತೆ. ತುಂಬ ಚೆನ್ನಾಗಿ ಕೂದಲು ತಂಪಾಗಿ ಬೆಳಿಬೇಕಂದ್ರೆ ಈ ವಿಧಾನದಲ್ಲಿ ನೀವು ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಡಿಕಾಕ್ಷನನ್ನು ತಲೆಗೆ ಹಾಕಿ ಚೆನ್ನಾಗಿ ತೊಳೆದು ನಂತರ ನೀವು ಚೆನ್ನಾಗಿ ತಲೆಯನ್ನು ಡ್ರೈ ಮಾಡ್ಕೊಳ್ಳೋದ್ರಿಂದ ಈ ರೀತಿ ವಾರಕ್ಕೆ 1 ಸಲ ನೀವು ಮಾಡಿದರೆ ಸಾಕಾಗುತ್ತೆ. ಕೂದಲಿನ ಆರೈಕೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಇವಾಗಿನ ವಾತಾವರಣದಲ್ಲಿ
ಕೂದಲು ಉದುರುವ ಸಮಸ್ಯೆ ಮತ್ತು ಬಿಳಿ ಕೂದಲಿನ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಈ ಥರ ನ್ಯಾಚುರಲ್ ಆಗಿ ನಾವು ಕೂದಲ ಆರೈಕೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಇವತ್ತಿನ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.